ಗಂಭೀರವಾಗಿ ಚಿಂತನೆ ಮಾಡುವ ಪರಿಸ್ಥಿತಿ ಉದ್ಭವ ಆಗಿದೆ. ಕೊಲೆ ಮಾಡುವ ಮಟ್ಟಕ್ಕೆ ಡಿಐಜಿ ಕೊಲೆ ಆಗೋದಾದರೆ ಸಾಮಾನ್ಯ ಜನರ ಗತಿ ಏನು? ಬೆಂಗಳೂರು ನಗರ, ಕರ್ನಾಟಕ ಬಹಳ ಕೊಲೆ ಸುಲಿಗೆ ನಿರಂತರವಾಗಿ. ಓಂ ಪ್ರಕಾಶ್ ಕೊಲೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರೇ ಕೊಲೆ ಮಾಡಿರಲಿ, ಅವರ ಮನೆಯವರೇ ಕೊಲೆ ಮಾಡಿರಲಿ, ಮಗಳೇ ಮಾಡಿರಲಿ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಪತ್ನಿನೇ ಯಾರೇ ಮಾಡಿರಲಿ, ಇದು ಅತ್ಯಂತ ಅಗೌರವ, ಕೆಟ್ಟ ಚಾಳಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಬೆಂಗಳೂರು ನಗರದಲ್ಲಿ ಕೊಲೆ ಮಾಡಿ ಎಲ್ಲಿವರೆಗೂ ಹೋಗಿದ್ದಾರೆ? ಕೊಲೆ ಮಾಡಿ ಕೈ, ಕಾಲು, ತಲೆ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿರ್ತಾರೆ, ಸೂಟ್ ಕೇಸ್ನಲ್ಲಿ ಇಟ್ಟಿದ್ದಾರೆ. ಬೆಂಗಳೂರು ಗತಿ ಏನಾಗಿದೆ? ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ. ಬೆಂಗಳೂರು, ಕರ್ನಾಟಕದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳ ಪಡೆ ಬೇಕಾಗಿದೆ. ಬಹಳ ವರ್ಷಗಳ ಕಾಲ ನಾನು ಬೆಂಗಳೂರು ರಾಜ್ಯವನ್ನು ನೋಡಿದ್ದೇನೆ. ದಕ್ಷ ಅಧಿಕಾರಿಗಳು ಬೆಂಗಳೂರು ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ. ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಶಾಸನ ಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ದಿನಗಟ್ಟಲೆ ಚರ್ಚೆ ಮಾಡ್ತೀವಿ. ನಾಚಿಕೆಗೇಡು. ಕೊಲೆ ನಿಮಗೆ ಕಾಣಲಿಲ್ಲ, ಸುಲಿಗೆ ನಿಮಗೆ ಕಾಣಲಿಲ್ಲ, ಅತ್ಯಾಚಾರ ನಿಮಗೆ ಕಾಣಲಿಲ್ಲ. ಕರ್ನಾಟಕದ ಶಾಸನಸಭೆ ಅತ್ಯಂತ ಹೀನಾಯ ಮಟ್ಟಕ್ಕೆ ಹೋಗ್ತಾ ಇದೆ. ಕೆಲಸಕ್ಕೆ ಬಾರದ ವಿಚಾರ ಚರ್ಚೆ ಆಗ್ತಾ ಇದೆ. ಗಂಭೀರವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗಲೇಬೇಕು. ಸಿದ್ದರಾಮಯ್ಯನವರನ್ನ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಸುಮಾರು ಕನಿಷ್ಠ 2 ವರ್ಷ ಬೆಂಗಳೂರು, ಕರ್ನಾಟಕದಲ್ಲಿ ನಡೆದಿರುವ ಕೊಲೆ ಎಷ್ಟು, ಅತ್ಯಾಚಾರ ಎಷ್ಟು, ದರೋಡೆ ಎಷ್ಟು, ಬ್ಯಾಂಕ್ ದರೋಡೆ ಎಷ್ಟು, ATM ದರೋಡೆ ಎಷ್ಟು, ಇದು ಒಂದು ಶ್ವೇತಪತ್ರವನ್ನು ಹೊರಡಿಸಿ ನೇರವಾಗಿ ಗೃಹ ಮಂತ್ರಿಗಳಿಗೂ ಹೇಳ್ತೀನಿ, ಮುಖ್ಯಮಂತ್ರಿಗಳು ಹೇಳ್ತೀನಿ, ಸವಾಲಾಗಿದೆ. DIG ಕೊಲೆ ನಿಮಗೆ ಸವಾಲಾಗಿದೆ. DIG ಕೊಲೆ ಪೊಲೀಸರಿಗೆ ಸವಾಲಾಗಿದೆ. ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಕೊಲೆ ಸುಲಿಗೆ ಸವಾಲಾಗಿದೆ. ಕರ್ನಾಟಕದಲ್ಲಿ ನಡೀತಕ್ಕಂಥ ಕೊಲೆ ಸುಲಿಗೆ ಸವಾಲಾಗಿದೆ. ಅದರಲ್ಲೂ ಈ ಒಂದು ಅಪರಾಧಗಳು ಹೊರಗಡೆಯಿಂದ ಬಂದಿರತಕ್ಕಂಥ
ಹಿಂದಿಯವರು, ಪರಭಾಷೆಯವರು, ತಮಿಳರು, ಮಲಯಾಳಿಗಳು, ಗುಜರಾತಿಗಳು, ಮಾರು ಅಗಾಧವಾಗಿದೆ. ಪರಭಾಷೆಯವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿಯವರು ಹಿಂದಿ, ಕಾಂಗ್ರೆಸ್ ಹೈಕಮಾಂಡ್ JDS ಹಿಂದಿಯವರ ಜೊತೆಯಲ್ಲಿ ಇವರು ಯಾರಿಗೂ ಕರ್ನಾಟಕದ ಪರಿಸ್ಥಿತಿ ಆಗ್ತಕ್ಕಂಥದ್ದು ಗೊತ್ತಿಲ್ಲ. ಮತ್ತೊಮ್ಮೆ ಶಾಸಕರುಗಳು ಹೇಳ್ತೀನಿ, ನಿಮಗೆ ಜವಾಬ್ದಾರಿ ಇಲ್ಲ. ಜವಾಬ್ದಾರಿಯಿಂದ ಶಾಸನ ಸಭೆಯಲ್ಲಿ ಸಮಗ್ರವಾಗಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಂಪೂರ್ಣ ಚರ್ಚೆ ಆಗಬೇಕು. ಇದು DIG ಕೊಲೆ ಸೇರಿದಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕನಿಷ್ಠ 3 ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನು ಕರಿಬೇಕು.